ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕ್ಷೌರಿಕರ ಸಮಾಜಕ್ಕೆ ನಿಷೇಧಾರ್ಥಕ ಪದ ಬಳಸಿದ ಕುರಿತು ಇಂದು ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹಡಪದ, ಹಾವೇರಿ ಜಿಲ್ಲಾ ಕಮಿಟಿ ಸದಸ್ಯರಾದ ಶಿವಕುಮಾರ್ ಮಡ್ಲಿಕರ್, ಮಾಲಿಂಗಪ್ಪ ಹಡಪದ ಅಪ್ಪಣ್ಣ ಸಮಾಜ ತಾಲೂಕು ಕಮಿಟಿ ಉಪಾಧ್ಯಕ್ಷರಾದ ಈರಪ್ಪ ಕ್ಷೌರರಾದ ಮತ್ತು ವೀರೇಶ್ ಹಡಪದ, ತಾಲೂಕಾ ಕಮಿಟಿ ನಿರ್ದೇಶಕರಾದ ದೇವಪ್ಪ ಮಡ್ಲಿಕರ್, ಶಿವಪ್ಪ ಹಡಪದ, ಶಿಗ್ಗಾಂವ್ ಶಹರ ಘಟಕದ ಅಧ್ಯಕ್ಷರಾದ ಮಂಜುನಾಥ ಓಣಿಮನಿ, ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಡಪದ, ಸದಸ್ಯರಾದ ಶರಣಪ್ಪ ಹಡಪದ, ಹಿರಿಯರಾದ ಮಾಲತೇಶ್ ಓಣಿಮನಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡಪದ, NKS TV ಹಾವೇರಿ. ವಿಶೇಷವಾಗಿ ಅಖಿಲ ಕರ್ನಾಟಕ ರಾಜ್ಯ ಹಡಪದ ಅಪ್ಪಣ್ಣ ಸಮಾಜದಲ್ಲಿ ಇವತ್ತೊಂದು ಹೊಸ ಭವಿಷ್ಯ ರೂಪಿಸ್ತಾ ಇದೆ. ಹೊಸ ಪದಾಧಿಕಾರಿಗಳ ನೇಮಕದಲ್ಲಿ ಹಡಪದ ಅಪ್ಪಣ್ಣ ಸಮಾಜ ಪ್ರಜ್ವಲಿಸ್ತಾ ಇದೆ ಅಂತ ಏನೋ ಒಂದು ಕನಸು ಕಟ್ಟುಕೊಂಡು ಸಮಾಜಕ್ಕೆ ಕಟ್ತಾ ಇದ್ದೇವೆ. ಕಟ್ಟಂಥ ವಿಷಯದಲ್ಲಿ ಜನ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಶ್ರೀಯುತ ಸಂತೋಷ್ ಲಾಡ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಕೊಡತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರ ಕುಲಕಸಬಾದ ಕ್ಷೌರಿಕ ವೃತ್ತಿಯನ್ನು ಒಂದು ಬೇರೆ ನಿಷೇಧಾರ್ಥಕ ಪದ ಒಂದು ಬಳಸೋ ಮಾಡೋದ್ರಿಂದ ಈ ಸಮಾಜಕ್ಕೆ, ಒಂದು ಕ್ಷೌರಿಕ ಸಮಾಜಕ್ಕೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ. ಇವತ್ತ ಒಂದು ಉನ್ನತ ಸ್ಥಾನದಲ್ಲಿತ್ತು, ಒಂದು ಸಚಿವ ಸ್ಥಾನದಲ್ಲಿತ್ತು, ಒಂದು ಚಿಕ್ಕ ಪುಟ್ಟ ದುಡ್ಕೊಂಡು ತಿಂತಕ್ಕಂಥ ಕಾಯಕ ಸಮಾಜಕ್ಕೆ ಒಂದು ನಿಷೇಧಾರ್ಥಕ ಪದವನ್ನು ಬಳಸೋದ್ರಿಂದ ಇವತ್ತು ಆ ಸಮಾಜನ ಸಂಪೂರ್ಣವಾಗಿ ನೋವಾಗೈತಿ. ಅದೊಂದು ಅಕ್ಷಮ್ಯ ಅಪರಾಧ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ ದಂಡಾಧಿಕಾರಿಗಳ ಮುಖಾಂತರ. ಇವತ್ತ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನ ತಮ್ಮ ಸಚಿವ ಸಂಪುಟದಿಂದ ಅವ್ರನ್ನ ತೆಗೆದು ಇವತ್ತು ನಮ್ಮ ಹಡಪದ ಅಪ್ಪಣ್ಣ ಸಮಾಜಕ್ಕೆ ಒಂದು ನ್ಯಾಯಯುತವಾದಂಥ ಕ್ಷಮೆಯನ್ನು ಅವರಿಂದ ಕೋರಿಸ್ಬೇಕು. ನೀವು ಕ್ಷಮೆ ಕೇಳಲೇಬೇಕು ಸಂತೋಷ್ ಲಾಡ್ ಅವರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವೆಲ್ಲರೂ ಸಹಿತ ನಮ್ಮ ಅಪ್ಪಣ್ಣ ಸಮಾಜದ ಬಗ್ಗೆ ತುಂಬ ಒಲವಿದೆ, ನಮ್ಮ ಸರ್ಕಾರದ ಬಗ್ಗೆ ತಮಗೂ ಸಹಿತ ಒಂದು ಗೌರವ ಇದೆ. ಆದರೆ ತಿಳಿದಂಥವರು ಒಬ್ಬ ಕಾಯಕ ಸಮಾಜ, ಶರಣರ ಸಮಾಜದಲ್ಲಿರ್ತಕ್ಕಂಥ ಕ್ಷೌರಿಕ ವೃತ್ತಿಯನ್ನು ಮಾಡ್ತಕ್ಕಂಥ ತಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಬರದಲ್ಲಿ ಏನಾದರೂ ಮಾತಾಡಬೇಕನ್ನೋದು ತುಂಬ ತಪ್ಪು. ಒಬ್ಬ ಮಾರ್ಮಿಕವಾಗಿ ಇವತ್ತು ಏನಾದರೂ ಸಚಿವರ ಲಿಸ್ಟ್ನಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾತಾಡೋ ಲಿಸ್ಟ್ನಲ್ಲಿ ಸಂತೋಷ್ ಲಾಡ್ ಅವರು ಮೊದಲಿಗರಂತ ನಾವೆಲ್ಲರೂ ಮಾತಾಡ್ತಿರ್ತೇವೆ. ಅಂತ ಒಬ್ಬ ಪ್ರಜ್ಞಾವಂತ ಸಚಿವರು ತಾವೆಲ್ಲರೂ ಅಂಥವ್ರು ಒಂದು ಕ್ಷೌರಿಕ ಸಮಾಜದ ಬಗ್ಗೆಂತ ನಿಷೇಧಾರ್ಥಕ ಪದವನ್ನು ಬಳಸಿದ್ದು ತುಂಬಾನೇ ಒಂದು ನೋವನ್ನು ಉಂಟು ಮಾಡಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ದೇವು ಮುಂಡ್ರಿಯವರ ಸಾರಥ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಾದ್ಯಂತ ಒಂದು ನೀವು ಕ್ಷಮೆ ಕೇಳದೆ ಹೋದಲ್ಲಿ ರಾಜ್ಯಾದ್ಯಂತ ಒಂದು ಉಗ್ರವಾದಂಥ ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲರೂ ಸಹಿತ ನಮ್ಮ ಹಡಪದ ಅಪ್ಪಣ್ಣ ಸಮಾಜದವರು, ಕ್ಷೌರಿಕ ಬಾಂಧವರೆಲ್ಲರೂ ಸಹಿತ ಒಂದು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸಿ ನೀವು ಸಹ ಒಂದು ಕ್ಷಮೆ ಕೇಳದೆ ಹೋದಿದ್ರೆ ಉಗ್ರ ಹೋರಾಟಕ್ಕೆ ತಮ್ಮ ಮನೆ ಮುಂದೆನೇ ಬಂದು ನಿಂದಿರಬಹುದು. ಆ ಒಂದು ಹೋರಾಟದಲ್ಲಿ ಉಗ್ರ ರೂಪ ಪಡೀತದೆ. ದುಡ್ಕೊಂಡು ತಿಂತಕ್ಕಂಥ ಸಮಾಜಕ್ಕೆ, ಶರಣರ ಸಮಾಜಕ್ಕೆ, ಕಾಯಕ ಸಮಾಜಕ್ಕೆ ಅನ್ಯಾಯ ಆಗೋದನ್ನು ಬಿಡಬಾರ್ದು. ಅನ್ಯಾಯ ಆಗುತ್ತಂತಂದು ನೋಡ್ಕೊಂಡು ಕುಂತಂತ ಇನ್ನು ಕೆಲವಷ್ಟು ಶಾಸಕರು, MLA, MP ಗಳು ಸಾವು ಸಹಿತ ಗ್ರಹಿಸ್ತಾ ಇದೆ. ಇದೊಂದು ಸಮಾಜ ದಿನ ಬೆಳೆದ್ರೆ ದುಡ್ಕೊಂಡು ತಿಳ್ಕೊಂಡ ಸಮಾಜ, ತಮ್ಮ ಆತ್ಮೀಯ ಸಮಾಜ. ಈ ಸಮಾಜಕ್ಕೆ ಒಂದು ನೋವಾಗಂತ ಶಬ್ದವನ್ನು ಹೇಳಿದ್ದಾರೆ ಅಂದ್ರೆ ನೀವು ಸಹಿತ ವಿರೋಧಿಸಿ ಅವ್ರಿಗೆ ಕ್ಷಮೆ ಕೇಳಲು ಒತ್ತಾಯಿಸ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೇವೆ. ನಾವು ಮಲ್ಲಿಕಾರ್ಜುನ ಹಡಪದಂತ ಮಾಧ್ಯಮ ಪ್ರತಿನಿಧಿ, ಹಾವೇರಿ ಜಿಲ್ಲೆ. ಎಲ್ಲ ನಮ್ಮ ಶಿಗ್ಗಾಂವ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಶಿಗ್ಗಾಂವದಲ್ಲಿ ಒಂದು ಮನವಿ ಕೊಡ್ತಾ ಇದ್ದೀವಿ.